ಸ್ನೇಹಿತರೆ, ಆ ಸಂಜೆ ಆರ್ಯನಗರದ ದೊಡ್ಡ ಸರ್ಕಾರಿ ಕಾಲೋನಿಯಲ್ಲಿ ಬೇರೆಯದೇ ವಾತಾವರಣ ಇತ್ತು. ಇಡೀ ಕಾಲೋನಿ ಒಂದೇ ಬಂಗಲೆಯಲ್ಲಿ ಸೀಮಿತವಾಗಿರುವಂತೆ ತೋರುತ್ತಿತ್ತು. ಪ್ರತಿಯೊಂದು ಮನೆಯಲ್ಲಿ ದೀಪಗಳಿಂದ ಬೆಳಗುತ್ತಿತ್ತು. ಆದರೆ ಅತ್ಯಂತ ಪ್ರಕಾಶಮಾನವಾದುದು ಸಿವಿಲ್ ನ್ಯಾಯಾಧೀಶ ಶರತ್ ಅವರ ಅಧಿಕೃತ ಬಂಗಲೆಯಿಂದ ಹೊಳೆಯುವ ಕಾಂತಿ ಹೊರಹೊಮ್ಮಿತು. ಹೊರಗೆ ಹೊಸ ಕಾರುಗಳು ಒಂದರ ನಂತರ ಒಂದರಂತೆ ಬಂದವು. ಸೂಟ್ಗಳನ್ನು ಧರಿಸಿದ ಪ್ರಮುಖ ವಕೀಲರು, ಹಿರಿಯ ನ್ಯಾಯಾಧೀಶರು ಮತ್ತು ಆಡಳಿತ ಅಧಿಕಾರಿಗಳೆಲ್ಲರೂ ನಗುನಗುತ್ತಾ ಔಪಚಾರಿಕ ಗೌರವವನ್ನು ಹೊಂದಿದ್ದರು. ಬಂಗಲೆಯ ಒಳಗೆ ಸುಗಂಧ ದ್ರವ್ಯದ ವಾಸನೆ, ರುಚಿಕರವಾದ ಆಹಾರದ ವಾಸನೆ ಮತ್ತು ಮೃದುವಾದ ಸಂಗೀತವಿತ್ತು. ಎಲ್ಲವೂ ಇದು ಸಾಮಾನ್ಯ ಪಾರ್ಟಿ ಅಲ್ಲ ಎಂಬುದು ಸ್ಪಷ್ಟವಾಗಿತ್ತು. ಬಡತನದಿಂದ ಎದ್ದು ಬಂದ ನ್ಯಾಯಾಧೀಶನಾದ ಮಗನ ಮೊದಲ ಪ್ರಮುಖ ವಿಜಯದ ಆಚರಣೆ ಇದಾಗಿತ್ತು. ಅವರು ನ್ಯಾಯಾಧೀಶರ ಕುರ್ಚಿ ಹತ್ತಿರ ಹೋದರು. ಹೊಳೆಯುವ ಕಪ್ಪು ಸೂಟ್ ಧರಿಸಿ ಶರತ್ ಅವರು ಆತ್ಮವಿಶ್ವಾಸದಿಂದ ಅತಿಥಿಗಳನ್ನು ಸ್ವಾಗತಿಸಿದರು. ಅವನ ಮುಖದಲ್ಲಿ ನಗು, ಅವನ ನಡಿಗೆಯಲ್ಲಿ ಒಂದು ಹೆಮ್ಮೆ ಮತ್ತು ಅವನ ಕಣ್ಣುಗಳಲ್ಲಿ ಆಗಾಗ್ಗೆ ಸ್ಥಾನ ಮತ್ತು ಅಂತಸ್ತಿನೊಂದಿಗೆ ಬರುವ ಹೊಳಪು ಇತ್ತು. ಅವನ ಪಕ್ಕದಲ್ಲಿ ನಿಂತಿರುವುದು ಅವಳು ಸ್ಥಾನಮಾನ ಮತ್ತು ಪ್ರತಿಷ್ಠೆಯೊಂದಿಗೆ ಬರುತ್ತಾಳೆ. ಅವಳ ಪಕ್ಕದಲ್ಲಿ ಅವನ ನಿಶ್ಚಿತಾರ್ಥದ ವಧು ನಿಧಿ ನಿಂತಿದ್ದಳು. ಒಬ್ಬ ಪ್ರಮುಖ ವಕೀಲರ ಮಗಳು, ಗೌರವಾನ್ವಿತ ಕುಟುಂಬ, ಆಧುನಿಕ ಮನೋಭಾವ ಮತ್ತು ಅವಳು ಆಧುನಿಕ ಚಿಂತನೆ ಮತ್ತು ಉನ್ನತ ಗುಣಮಟ್ಟವನ್ನು ಹೊಂದಿದ ಗಣ್ಯ ಕುಟುಂಬದಿಂದ ಬಂದ ಹುಡುಗಿ. ಒಟ್ಟಾಗಿ ಅವರು ಈ ಪಕ್ಷದಷ್ಟೇ ಅಲ್ಲ, ಇಡೀ ವ್ಯವಸ್ಥೆಯ ಯಜಮಾನರಂತೆ ಕಾಣುತ್ತಿದ್ದರು. ಎಲ್ಲರ ಸಂಭಾಷಣೆ ಮತ್ತು ಹೊಗಳಿಕೆಯಿಂದ ತುಂಬಿತ್ತು. ಎಲ್ಲರೂ ಶರತ್ ಅವರನ್ನು ಅಭಿನಂದಿಸುತ್ತಿದ್ದರು. ಕೆಲವರು, ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ನೀವು ನ್ಯಾಯಾಧೀಶರಾಗಿದ್ದೀರಿ, ಅದು ಅದ್ಭುತವಾಗಿದೆ ಎಂದು ಹೇಳುತ್ತಿದ್ದರು. ಇನ್ನು ಕೆಲವರು, ಭವಿಷ್ಯ ಉಜ್ವಲವಾಗಿದೆ, ನೀವು ಬಹಳ ದೂರ ಹೋಗಿದ್ದೀರಿ ಎಂದು ಹೇಳುತ್ತಿದ್ದರು. ಆದರೆ ಆ ಪ್ರಕಾಶಮಾನವಾಗಿ ಬೆಳಗಿದ ಬಂಗಲೆಯ ಶಾಂತ ಮೂಲೆಯಲ್ಲಿ, ಅಡುಗೆಮನೆಯ ಬಾಗಿಲಿನ ಬಳಿ ಸರಳವಾದ ಹತ್ತಿ ಸೀರೆಯನ್ನು ಧರಿಸಿ ಒಬ್ಬ ಮಹಿಳೆ ನಿಂತಿದ್ದಳು. ಅಂಚಿನಲ್ಲಿ ಅರಿಶಿಣದ ಸಣ್ಣ ಕಲೆ, ಕೂದಲಿನಲ್ಲಿ ಸರಳತೆ ಮತ್ತು ಕಣ್ಣುಗಳಲ್ಲಿ ತೇವಾಂಶವಿತ್ತು. ಅವಳು ಅತಿಥಿಯಾಗಿರಲಿಲ್ಲ, ಅವರು ಶರತ್ ಅವರ ತಾಯಿ ಅದಿತಿ ಎಂದು ಹೆಸರು. ಅವಳು ಮೌನವಾಗಿ ನಿಂತು ಮಗನನ್ನೇ ನೋಡುತ್ತಿದ್ದಳು. ಯಾರಿಗಾಗಿ ಅವಳು ತನ್ನ ಇಡೀ ಜೀವನವನ್ನು ತ್ಯಾಗ ಮಾಡಿದ್ದಳೋ ಆ ಮಗನಿಗೆ ಅವಳ ಕಣ್ಣಲ್ಲಿ ನೀರು ಇತ್ತು. ಆದರೆ ಅವು ದುಃಖದ ಕಣ್ಣೀರಾಗಿರಲಿಲ್ಲ, ಅವು ಹೆಮ್ಮೆಯ ಕಣ್ಣೀರು, ಅವು ತಾಯಿಯ ತೃಪ್ತಿಯ ಕಣ್ಣೀರು. ಅವಳು ತನ್ನಷ್ಟಕ್ಕೆ ತಾನೇ ಹೇಳಿಕೊಳ್ಳುತ್ತಿದ್ದಳು, ಇಂದು ನನ್ನ ಮಗ ನ್ಯಾಯಾಧೀಶನಾಗಿದ್ದಾನೆ, ನನ್ನ ಮಗ ಯಶಸ್ವಿಯಾಗಿದ್ದಾನೆ. ಸರಳ ಮಾಸ್ಟರ್ ಆಗಿದ್ದ ಅವರ ಪತಿ ಅಲೋಕ್ ರಸ್ತೆ ಅಪಘಾತದಲ್ಲಿ ನಿಧನರಾದ ದಿನವನ್ನು ಅವರು ಸ್ಪಷ್ಟವಾಗಿ ನೆನಪಿಸಿಕೊಂಡರು. ಆ ದಿನ ಶರತ್ ಕೇವಲ 10 ವರ್ಷದವನಾಗಿದ್ದನು. ಕುಟುಂಬವು ಒಂದೇ ಹೊಡೆತಕ್ಕೆ ಛಿದ್ರವಾಯಿತು. ಆದರೆ ಅವನ ತಾಯಿ ಅದಿತಿ ಹೊಲಿಗೆ ಕೆಲಸ ಮಾಡುತ್ತಿದ್ದರು ಮತ್ತು ಇತರರ ಮನೆ ಕೆಲಸ ಮತ್ತು ಅಡುಗೆ ಮಾಡುತ್ತಿದ್ದರು ಮತ್ತು ಅವಳು ಟಿಫಿನ್ ಸರ್ವಿಸ್ ನಡೆಸುತ್ತಿದ್ದಳು. ಅವಳು ಯಾರಿಗೂ ದೂರು ನೀಡುತ್ತಿರಲಿಲ್ಲ. ಅವಳು ಹಸಿವಿನಿಂದ ಮಲಗಿದ ಹಲವು ರಾತ್ರಿಗಳಿದ್ದವು, ಆದರೆ ತನ್ನ ಮಗನಿಗೆ ಹಸಿವಿನಿಂದ ಮಲಗಲು ಬಿಡುತ್ತಿರಲಿಲ್ಲ. ತನ್ನ ಮಗ ಬಡವನಾಗಿ ಇರಬೇಕೆಂದು ಅವಳು ಎಂದಿಗೂ ಬಯಸಲಿಲ್ಲ. ಶರತ್ ಅಧ್ಯಯನವನ್ನು ಮುಂದುವರಿಸಿದನು. ಅವನು ಬುದ್ಧಿವಂತ ಮತ್ತು ಕಠಿಣ ಪರಿಶ್ರಮಿಯಾಗಿದ್ದನು. ಅವನು ದೆಹಲಿಗೆ ಹೋಗಿ LLB ಮುಗಿಸಿಕೊಂಡು ನ್ಯಾಯಾಧೀಶನಾದನು. ಆದ ನಂತರ ಇಂದು ಕಠಿಣ ಪರಿಶ್ರಮವನ್ನು ಆಚರಿಸಲು ಒಂದು ಪಾರ್ಟಿ ಇತ್ತು. ಅದಿತಿ ಮೌನವಾಗಿ ನಿಂತಿದ್ದಳು. ಅವಳು ಸುಮ್ಮನೆ ಎಲ್ಲವನ್ನೂ ನೋಡುತ್ತಿದ್ದಳು. ನಂತರ ಅವಳ ಕಣ್ಣುಗಳು ಕೆಲವು ಅತಿಥಿಗಳ ಖಾಲಿ ಲೋಟಗಳ ಮೇಲೆ ಬಿದ್ದವು. ಅವಳ ತಾಯಿಯ ಪ್ರವೃತ್ತಿ ಜಾಗೃತವಾಯಿತು. ಅವಳು ಯೋಚಿಸಿದಳು, ನನ್ನ ಮಗ ಇಷ್ಟು ದೊಡ್ಡ ಪಾರ್ಟಿ ಮಾಡುತ್ತಿದ್ದಾನೆ, ಹೌದು, ನಾನು ಸಹಾಯ ಮಾಡುತ್ತೇನೆ. ಅವಳು ಅಡುಗೆ ಮನೆಗೆ ಹೋದಳು. ಅಡುಗೆಯವರು ಅಲ್ಲಿದ್ದರು, ಆದರೆ ಅವನು ತನ್ನ ಕೈಯಿಂದಲೇ ಪನ್ನೀರು ಪಕೋಡಗಳನ್ನು ಹುರಿಯಲು ಪ್ರಾರಂಭಿಸಿದನು. ಅವಳ ಕೈಗಳು ನಡುಗುತ್ತಿದ್ದವು, ಆದರೆ ಅವಳ ಹೃದಯ ಸಂತೋಷವಾಗಿತ್ತು. ನಂತರ ಅವಳು ಹೇಳಿದಳು, ನಾನು ಮಾಡುವ ಆಹಾರವನ್ನು ಎಲ್ಲರೂ ತಿನ್ನುತ್ತಾರೆ, ಇಂದು ನನ್ನ ಮಗನ ಸಂತೋಷದ ದಿನ. ಅವಳು ಟೇಬಲ್ ಅನ್ನು ಅಲಂಕರಿಸಿದಳು ಮತ್ತು ನಡುಗುವ ಹೆಜ್ಜೆಗಳೊಂದಿಗೆ ಡೈನಿಂಗ್ ರೂಮಿಗೆ ಹೋದಳು. ಅವಳು ಮೃದುವಾಗಿ ಕರೆದಳು, ಶರತ್, ಮಗನೇ ಶರತ್. ಹಿರಿಯ ನ್ಯಾಯಾಧೀಶರಾದ ನ್ಯಾಯಮೂರ್ತಿ ಪ್ರದೀಪ್ ಅವರೊಂದಿಗೆ ಮಾತನಾಡುತ್ತಿದ್ದರು. ಎಣ್ಣೆಯ ಮುಸುಕಾದ ವಾಸನೆ ಮತ್ತು ಸರಳ ಬಟ್ಟೆಗಳನ್ನು ಧರಿಸಿದ ಅವರ ತಾಯಿಯನ್ನು ಗಮನಿಸಿದ ಅವರು ಒಂದು ಕ್ಷಣ ಸ್ತಬ್ಧನಾದ. ನಿಧಿ ಅವನ ಕೈ ಹಿಡಿದುಕೊಂಡು ಅವಳು ಯಾಕೆ ಇಲ್ಲಿದ್ದಾಳೆ ಎಂದು ಕೇಳುವಂತೆ ಹೇಳಿದಳು. ಆ ಕ್ಷಣದಲ್ಲಿ ನ್ಯಾಯಮೂರ್ತಿ ಪ್ರದೀಪ್ ಅವರ ಪತ್ನಿ ಮುಖ
ನೋಡಿ, ನಿಧಿ ಅವಳು ಯಾರು ಎಂದು ಕೇಳಿದಳು. ನಿಧಿ ನಡುಗುವ ಧ್ವನಿಯಲ್ಲಿ ಮತ್ತು ಅವಳಿಗೆ ಏನೂ ಹೇಳಲು ಸಾಧ್ಯವಾಗಲಿಲ್ಲ. ಅವಳು ಏನೂ ಮಾತನಾಡದೆ ನಂತರ ಶರತ್ ಬಲವಂತವಾಗಿ ನಗುತ್ತಾ ಮುಂದೆ ನಿಧಿಯನ್ನು ಕರೆದುಕೊಂಡು ಹೋದನು. ಓಹೋ ಆಂಟಿ, ನೀವು ಕೂಡ ಸರಿಯೇ ಎಂದು ಹೇಳಿದಳು ಮತ್ತು ನಂತರ ಜೋರಾಗಿ ಅವನು ಗಟ್ಟಿಯಾದ ಧ್ವನಿಯಲ್ಲಿ ಹೇಳಿದ, ಇವಳು ಅದಿತಿ ಅಮ್ಮ, ನಮ್ಮ ತಂದೆ ಕಾಲದ ವೃದ್ಧ ಸೇವಕಿ. ನಾವು ಅವಳನ್ನು ಮಾನಸ ಎಂದು ಕರೆಯುತ್ತೇವೆ. ಈ ಮಾತುಗಳು ಅದಿತಿಯ ಹೃದಯಕ್ಕೆ ಬಾಣದಂತೆ ಹೊಡೆದಿತು. ಅವಳ ಕೈಗಳು ನಡುಗಿದವು, ಅವಳ ಗಂಟಲು ಒಣಗಿತು. ಅವಳು ಯಾರಿಗಾಗಿ ತನ್ನನ್ನು ತಾನು ಸುಟ್ಟುಕೊಂಡಳೋ ಆ ಮಗ ಇಂದು ಅವಳನ್ನು ಜಗತ್ತಿನ ಮುಂದೆ ನನ್ನನ್ನು ಅವಮಾನಿಸುತ್ತಿದ್ದಾನೆ ಎಂದು ಅವಳು ಏನೂ ಹೇಳಲಿಲ್ಲ. ಅವಳು ತಲೆಬಾಗಿ ಮೌನವಾಗಿ ಅಡಿಗೆ ಮನೆಗೆ ಹೋದಳು. ಆ ರಾತ್ರಿ ಪಾರ್ಟಿ ಮುಗಿಯಿತು. ಅತಿಥಿಗಳು ಹೊರಟು ಹೋದರು. ಆದರೆ ಅದಿತಿ ತನ್ನ ಸಣ್ಣ ಸೇವಕನ ಕೋಣೆಯಲ್ಲಿ ರಾತ್ರಿ ಇಡೀ ಅಳುತ್ತಿದ್ದಳು. ಬೆಳಗ್ಗೆ ಶರತ್ ಅವಳನ್ನು ವೃದ್ಧಾಶ್ರಮಕ್ಕೆ ಬಿಟ್ಟನು ಮತ್ತು ಮರುದಿನವೇ ಅದೇ ತಾಯಿ ಮುಖ್ಯ ನ್ಯಾಯಮೂರ್ತಿ ಅದಿತಿ ವರ್ಮಾ ಇದ್ದ ಅದೇ ಹೈಕೋರ್ಟಿಗೆ ಪ್ರವೇಶಿಸಿದರು. ಅಲ್ಲಿ ಅವರ ಮಗ ನ್ಯಾಯಾಧೀಶರ ಕುರ್ಚಿಯ ಮೇಲೆ ನಡುಗುವ ಕೈಗಳಿಂದ ಕುಳಿತಿದ್ದ. ಆ ಕ್ಷಣದಲ್ಲಿ ಶರತ್ಗೆ ಅರ್ಥವಾಯಿತು. ತಾನು ಸೇವಕಿ ಎಂದು ಕರೆದಿದ್ದ ತಾಯಿ ಈಗ ಇಡೀ ರಾಜ್ಯದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅತ್ಯುನ್ನತ ಸ್ಥಾನದಲ್ಲಿ ಕುಳಿತಿದ್ದಾಳೆ ಮತ್ತು ಅಲ್ಲಿ ಅವಳ ಅಹಂ ಶಾಶ್ವತವಾಗಿ ಛಿದ್ರವಾಯಿತು. ಸ್ನೇಹಿತರೆ, ಈ ಕಥೆ ಕೇವಲ ಒಬ್ಬ ಮಗ ಮತ್ತು ತಾಯಿಯ ಬಗ್ಗೆ ಅಲ್ಲ. ಇದು ಅಹಂಕಾರದ ಬಗ್ಗೆ ಒಂದು ಕಥೆ. ಒಬ್ಬ ವ್ಯಕ್ತಿಯ ಸ್ಥಾನವು ಉನ್ನತವಾಗಿರಬಹುದು, ಆದರೆ ಅವರ ಮೌಲ್ಯಗಳು ಕಡಿಮೆಯಾಗಿದ್ದರೆ ಅವರು ಇನ್ನು ಮುಂದೆ ಮನುಷ್ಯರಲ್ಲ. ಪೋಷಕರು ದೇವರ ಒಂದು ರೂಪ. ಅವರನ್ನು ಕೆಳಗೆ ನೋಡುವವನು ಎಂದಿಗೂ ಮೇಲೇಳಲು ಸಾಧ್ಯವಿಲ್ಲ. ತಾಯಿ ಕಷ್ಟಪಟ್ಟು ಮಗನಿಗೆ ಕಲಿಸಿದರೆ ಮಗ ಕೊಟ್ಟ ಉತ್ತರದಿಂದ ತಾಯಿಯ ಮನಸ್ಸು ನೊಂದು ಹೋಯಿತು. ಯಾರೇ ಆಗಲಿ ತಂದೆ ತಾಯಿಯನ್ನು ನೋಯಿಸಬೇಡಿ. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಯಿತು ಎಂದು ನಾನು ಭಾವಿಸುತ್ತೇನೆ. ದಯವಿಟ್ಟು ಈ ಕಥೆಗೊಂದು ಲೈಕ್ ಕೊಡಿ ಮತ್ತು ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.